ನೋಡಿ, ಫಸ್ಟ್ ಪಿ ಯು ಸಿ ರಿಲೇಟೆಡ್ ಆಗಿರ್ತಕ್ಕಂಥ, ಅದು ಎಸ್ಪೆಷಲಿ ಡಿಫ್ರೆನ್ಷಿಯೇಷನಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸಿಗೆ ಬೇಕಾದರೂ ಕೇಳ್ಬೋದು, 5 ಮಾರ್ಕ್ಸಿಗೆ ಬೇಕಾದರೂ ಕೇಳ್ಬೋದು. ಲೆಂತಿ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಕ್ವಶನ್ ಯಾವ ಟೈಪಲ್ಲಿ ಕೇಳ್ತಾರೆ ನೋಡಿ. ಡಿಫ್ರೆನ್ಷಿಯೇಟ್ ಎನಿ ಕಾನ್ಸ್ಟೆಂಟ್ ಟೈಮ್ಸ್ ಆಫ್ ಕಾಸ್ ಎಕ್ಸ್. ಏನು ಬೇಕಾದ್ರೂ ಎಕ್ಸಾಮ್ಗೆ ಕಾನ್ಸ್ಟೆಂಟನ್ನು ಕೇಳ್ಬೋದು. ಮೈನಸ್ ಕೇಳ್ಬೋದು ಅಥವಾ ಪ್ಲಸ್ಸೇ ಕೇಳ್ಬೋದು, ಎಕ್ಸಾಮ್ಗೆ ತೊಂದರೆ ಏನಿಲ್ಲ. 5 sin x ಅಗೇನ್ ಇಲ್ಲೇನು ಕಾನ್ಸ್ಟೆಂಟ್ ಕೇಳಿದ್ದೇನೆ, ಇಲ್ಲೇನು ಕಾನ್ಸ್ಟೆಂಟ್ ಕೇಳಿದ್ದೇನೆ, ಅವ್ರು ಏನು ಬೇಕಾದ್ರೂ ಎಕ್ಸಾಮ್ಗೆ ಕೇಳ್ಬೋದು. ಡಿವೈಡೆಡ್ ಬೈ ಸೇಮು 3 cos x ಪ್ಲಸ್ 5 sin x. ಓಕೆ, ಇಲ್ಲಿ ಮೈನಸ್ಸು ಪ್ಲಸ್ಸು, ಇಲ್ಲಿ ಪ್ಲಸ್ಸು ಮೈನಸ್, ಸೈನ್ ಚೇಂಜ್ ಮಾಡ್ಬೋದು ಮತ್ತು ವ್ಯಾಲ್ಯೂಸ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಕಂಪಲ್ಸರಿ ಡಿಫ್ರೆನ್ಷಿಯೇಷನ್ ಲೆಂತಿ ಪ್ರಾಬ್ಲಮ್ ತೊಗೊತಾ ಇದ್ದೀನಿ ನಾನು. ಸಿಂಪಲ್ ಪ್ರಾಬ್ಲಮ್ ಮಾಡ್ತಲೇ ಇಲ್ಲ, ಎಕ್ಸಾಮಿಗೆ ಕೇಳ್ತಾರೆ. ಅದಕ್ಕೋಸ್ಕರ ಯಾರು ನಾನು GH ಮ್ಯಾಥ್ಸ್ ಯೂಟ್ಯೂಬ್ ನೋಡ್ತಾ ಇದ್ದೀರಿ, ದಯವಿಟ್ಟು ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಓಕೆ, ಅಟ್ಲೀಸ್ಟ್ ನೋಡೋಕ್ಕೆ ಹೇಳಿದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಡಿಫ್ರೆನ್ಷಿಯೇಟ್ ಅಂತ ಕೇಳೋ ಬದಲು ಕೆಲವು ಸಲ y = ಅಂತ ಕೇಳ್ತಾರೆ. y = ಅಂತ ಕೇಳಿದರೆ ತೊಂದರೆ ಏನಿಲ್ಲ. ಅಥವಾ ಇದೇ ಪ್ರಾಬ್ಲಮ್ಸನ್ನು f(x) = ಅಂತ ಕೇಳ್ಬೋದು, ಅಥವಾ g(x) = ಅಂತ ಕೇಳ್ಬೋದು. ಡಿಫ್ರೆನ್ಷಿಯೇಟ್ ಅಂತ ಕೇಳಿದಾಗ ಅವರು y = ಅಥವಾ f(x) = ಅಂತ ಮೆನ್ಷನ್ ಮಾಡಿರಲ್ಲ. ಡಿಫ್ರೆನ್ಷಿಯೇಟ್ ಅಂತ ವರ್ಡ್ ಇಲ್ದಲೇ ಇದ್ದರೆ ಫೈಂಡ್ dy/dx ಅಂತ ಕೇಳ್ತಾರೆ, ಅಥವಾ f(x) = ಅಂತ ಕೇಳ್ತಾರೆ. ನೇಮ್ ಕೊಟ್ಟರೆ ತೊಂದರೆ ಏನಿಲ್ಲ. ಈಗ ನೇಮನ್ನು ಅವ್ರು ಮೆನ್ಷನ್ ಮಾಡಿಲ್ಲ ಅಂದರೆ ನೀವೇ ನೇಮ್ ಬರ್ಕೊಬೇಕು. y = ಅಂತ ಬೇಕಾದರೂ ಬರ್ಕೊಳ್ಳಿ, f(x) = ನೇಮ್ ಕೊಟ್ಟಿಲ್ಲ ಅಂದರೆ ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ಬರ್ಕೊಳ್ಳಿ, ತೊಂದರೆ ಏನಾಗಲ್ಲ. ನಾವು y = 3 cos x minus 5 sin x divided by 3 cos x plus 5 sin x. Okay, ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೀವಿ? ಬಿಕಾಸ್ y ಈಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ. ನಿಮ್ಗೆ ಇದೇ ಪ್ರಾಬ್ಲಮ್ ಬೇಕಾದರೆ ಇಲ್ಲಿ ತೀಟಾ ಅಂತ ಕೊಡ್ಬೋದು. ಆವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಅನ್ನಿ. ಎಕ್ಸು ಅಥವಾ ತೀಟಾ ಆಯಿತು, ಟಿ ಕೊಡ್ಬೋದು. ಇಲ್ಲಿ ಟಿ ಕೊಟ್ಟರೆ ಇಲ್ಲೂ ಟಿ ಇರುತ್ತೆ, ಇಲ್ಲೂ ಟಿ ಇರುತ್ತೆ, ಇಲ್ಲೂ ಟಿ ಇರುತ್ತೆ. ವೇರಿಯಬಲ್ ಚೇಂಜ್ ಮಾಡ್ತಾರೆ ಅಷ್ಟೇ. ಆವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅನ್ನಿ. Now, the given function is in the form of numerator by denominator. Okay? ಇದು ನ್ಯೂಮರೇಟರು, ಇದು ಡಿನಾಮಿನೇಟರ್. ನ್ಯೂಮರೇಟರ್ ಬೈ ಡಿನಾಮಿನೇಟ್ರಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಇದ್ದರೆ ನಾವು ಆ ಫಂಕ್ಷನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಕೋಷಂಟ್ ರೂಲನ್ನು ಯೂಸ್ ಮಾಡಬೇಕು. ವಿಚ್ ಇಸ್ ಅ ಕೋಷಂಟ್ ರೂಲ್? Derivative of numerator by denominator is equal to denominator whole square upon denominator into derivative of numerator minus, ನಾನು d/dx ಅನ್ನು ಕ್ಯಾಪಿಟಲ್ D ಅಂತ ತೊಗೊಂಡಿದ್ದೇನೆ, ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್. ಈಗ ಮ್ಯಾಕ್ಸಿಮಮ್ ಇಡೀ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅಥವಾ ಔಟ್ಸೈಡ್ CBSE ಸ್ಟೂಡೆಂಟ್ಸು ನನ್ನ GH ಮ್ಯಾಥ್ಸ್ ಯೂಟ್ಯೂಬನ್ನು ಫಾಲೋ ಮಾಡ್ತಾಯಿದ್ರೆ, ಈಗ ನಾನು ನ್ಯೂಮರೇಟ್ರ್ ಬೈ ಡಿನಾಮಿನೇಟರ್ ಅಂತ ತೊಗೊಂಡಿದ್ದೇನೆ. ನಿಮ್ಮ ಕಾಲೇಜ್ ಲೆಕ್ಚರರ್ಸು u/v ಇದೇ ನ್ಯೂಮರೇಟ್ರು, ಇದೇ ಡಿನಾಮಿನೇಟರ್. ನಿಮ್ಮ ಕಾಲೇಜಲ್ಲಿ ವಿ ಸ್ಕ್ವಯರ್ ಅಪಾನ್ v ಇಂಟು ಡೆರಿವೇಟಿವ್ ಆಫ್ u ಮೈನಸ್ u ಇಂಟು ಡೆರಿವೇಟಿವ್ ಆಫ್ v. ನೋ ಪ್ರಾಬ್ಲಮ್, ಆ ಫಾರ್ಮುಲಾ ಹಾಕ್ಕೊಂಡು ಬೇಕಾದರೂ ಮಾಡಿ. ಕೆಲವು ಸಲ f(x/g)x, ಕೆಲವು ಕಾಲೇಜ್ ಲೆಕ್ಚರರ್ಸು f(x/g)x ಅಂತ ಬರ್ಸಿರ್ತಾರೆ. ನೋ ಪ್ರಾಬ್ಲಮ್. ಡೆರಿವೇಟಿವ್ ಆಫ್ f(x/g)x ಈಸ್ ಈಕ್ವಲ್ ಟು g(x) ಹೋಲ್ ಸ್ಕ್ವೇರ್ ಅಪಾನ್ g(x) ಇಂಟು ಡೆರಿವೇಟಿವ್ ಆಫ್ f(x) ಮೈನಸ್ f(x) ಇಂಟು ಡೆರಿವೇಟಿವ್ ಆಫ್ g(x). ನೋ ಪ್ರಾಬ್ಲಮ್, ಎಲ್ಲ ಅಲ್ಲಿಗೆ ಬರುತ್ತೆ ಆನ್ಸರ್. ನಾವು y ಈಸ್ ದ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ ತಕ್ಷಣ ನೀವು dy/dx ಅಂತ ಬರೀಲೇಬೇಕು. ಹಂಗಂದ್ರೆ ಏನು ಸರ್? ಈ y ಅನ್ನೋ ಫಂಕ್ಷನ್ಸ್ಗೆ
ಡೆರಿವೇಟಿವ್ ಮಾಡ್ತಾ ಇದೆಯಾ ಬೈ ಯೂಸಿಂಗ್ ಪರ್ಟಿಕ್ಯುಲರ್ ರೂಲ್ ದಟ್ ಈಸ್ ಕಾಲ್ಡ್ ಕೋಶಂಟ್ ರೂಲ್. ಅಕಾರ್ಡಿಂಗ್ ಟು ಕೋಶಂಟ್ ರೂಲ್ ಡಿನಾಮಿನೇಟ್ರು ಹೋಲ್ ಸ್ಕ್ವೇರ್, ಇಲ್ಲೇನು ಡಿನಾಮಿನೇಟ್ರ್ ಇದೆ ಅದನ್ನು ಹೋಲ್ ಸ್ಕ್ವೇರ್ ಅಂತ ಬರೆದುಬಿಡಿ. 3 cos x ಪ್ಲಸ್ 5 sin x. ಡಿನಾಮಿನೇಟ್ರದ್ದು ರೋಲ್ ಏನಿರಲ್ಲ, ನೀವೇನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಸಿಂಪ್ಲಿಫಿಕೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಡಿನಾಮಿನೇಟ್ರು ಫೈನಲ್ ಆನ್ಸರಲ್ಲಿ ಹಂಗೆ ಉಳ್ಕೊಂಬಿಡುತ್ತೆ. ಲೆಂತಿ ಆಗಿರೋದ್ರಿಂದ ಫುಲ್ ಲೈನ್ ಹಾಕಿದ್ದಾನೆ. ಡಿನಾಮಿನೇಟರ್ ಫಾರ್ಮುಲಾ ನೇಚರ್ ನೋಡಿ, ಡಿನಾಮಿನೇಟರ್ ಆ್ಯಸ್ ಯೂಶುವಲ್ ಹಂಗೆ ಬರೀರಿ. 3 cos x ಪ್ಲಸ್ 5 sin x ಹಂಗೆ ಬರೀರಿ. ಬರೆದ್ರಿ. ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಅಂತ ಇನ್ನೊಂದು ಸ್ಟೆಪ್ ಬರೆಯೋಕ್ಕೆ ಹೋಗ್ಬೇಡಿ. ಡೆರಿವೇಟಿವ್ ಅಂತ ಬರೆದು ನ್ಯೂಮರೇಟರ್ ಅಂತ ಬರೆದು ಇನ್ನೊಂದ್ಸಲಿ ಬರೆಯೋಕ್ಕೆ ಹೋಗ್ಬೇಡಿ, ಸ್ಟೆಪ್ಸ್ ಲೆಂತಿ ಆಗೋಗ್ಬಿಡುತ್ತೆ. ನ್ಯೂಮರೇಟ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಇದಕ್ಕೆ 3 ಇಂಟು ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಎಕ್ಸ್. ಈ ಮೈನಸನ್ನು ಇಲ್ಲಿ ಬರೆದಿದ್ದೇನೆ. ಬ್ರ್ಯಾಕೆಟ ಬರೆದ್ರೆ ಇನ್ನೂ ಸ್ಟೆಪ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ. 3 ಇಂಟು ಮೈನಸ್ ಸೈನ್ ಎಕ್ಸನ್ನು ಮೈನಸ್ ಇಲ್ಲೇ ಬರೀಬೇಕು. 3 ಮೈನಸ್ ಅಂತ ಬರೆದು ತಪ್ಪಾಗ್ಬಿಡುತ್ತೆ. 3 ಇಂಟು ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸು ಮೈನಸ್ 5 ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಕ್ಲೋಸ್ ಇಟ್. ನೆಕ್ಸ್ಟ್ ರೂಲಲ್ಲಿ ಏನಿದೆ, ಮೈನಸ್ ನ್ಯೂಮರೇಟರ್ ನೋಡಿ, ನ್ಯೂಮರೇಟರ್ ಇದೆ ಅಲ್ಲಿ. ನ್ಯೂಮರೇಟ್ರು ಆ್ಯಸ್ ಯೂಶುವಲ್ ಹಂಗೆ ಬರೀ. ನ್ಯೂಮರೇಟರ್ ಯಾವುದು ಅಂತ ಗೊತ್ತಿದೆಯಲ್ಲ, 3 cos x ಮೈನಸ್ 5 sin x. 3 cos x ಮೈನಸ್ 5 sin x. ಫಾರ್ಮುಲಾ ನೇಚರ್ ಅದು. ನ್ಯೂಮರೇಟ್ರ್ ಆ್ಯಸ್ ಯೂಶುವಲ್ ಹಂಗೆ ಬರೀ. ಬ್ರ್ಯಾಕೆಟಲ್ಲೇ ಬರೀಬೇಕು ನೋಡಿ. ಒಂದು ಬ್ರ್ಯಾಕೆಟ್ ಮಿಸ್ ಆಯಿತು ಅಂದರೆ ಇಡೀ ಪ್ರಾಬ್ಲಮ್ಸ್ ರಾಂಗ್ ಆಗುತ್ತೆ. ಇಂಟು ರೂಲಲ್ಲಿ ನೋಡಿ, ಡೆರಿವೇಟಿವ್ ಆಫ್ ಡಿನಾಮಿನೇಟರ್. ಡಿ ಅಂತ ಬರೆದು ಮತ್ತೆ ಡಿನಾಮಿನೇಟ್ರ್ ಬರೆಯೋಕ್ಕೆ ಹೋಗ್ಬೇಡಿ, ಲೆಂತಿ ಆಗುತ್ತೆ. ಪದೇ ಹೇಳ್ತಾ ಇದ್ದೀನಿ. ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಅಂದರೆ ಈ ಡಿನಾಮಿನೇಟ್ರ್ ಡಿಫ್ರೆನ್ಷಿಯೇಟ್ ಮಾಡಿ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. 3 ಇಂಟು ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸು. ಹಿಂಗೆ ಮೈನಸ್ ಬರೆದು ಬ್ರ್ಯಾಕೆಟ್ ಹಾಕಿದ್ರೆ ನಡೆಯುತ್ತೆ. ಲೆಂತಿ ಆಗಿರೋದ್ರಿಂದ ಇಲ್ಲಿ ಮೈನಸ್ ಬರೆದು ಇಲ್ಲಿ ಸೈನ್ ಎಕ್ಸ್ ಬರಿ. ನೆಕ್ಸ್ಟ್ ಪ್ಲಸ್ 5 ಇಂಟು ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಕ್ಲೋಸ್ ಇಟ್. ಓಕೆ. ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ dy ಓವರ್ dx ಈಸ್ ಈಕ್ವಲ್ ಟು, ಈಗ ಮಲ್ಟಿಪ್ಲಿಕೇಶನ್ ಕೇರ್ಫುಲ್ಲಾಗಿರಬೇಕು. 3 cos ಎಕ್ಸಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ, ಅದೇ ಟರ್ಮಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ. ನಿಮ್ಮ ಇಷ್ಟ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಸರ್ ಇದರಿಂದ ಇದನ್ನು ಗುಣಿಸಿವಲ್ಲ ಸರ್, ನೆಕ್ಸ್ಟ್ ಇದರಿಂದ ಇದನ್ನು ಗುಣಿಸ್ತೀವಿ ಸರ್, ತೊಂದರೆ ಏನಿಲ್ಲ. ನೋಡಿ, ನಾನು ಮಾಡ್ತಾ ಇರೋ ಮೆಥಡಲ್ಲಿ ಇದರಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಫಸ್ಟು, ನೆಕ್ಸ್ಟ್ ಅದರಿಂದನೇ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಇಲ್ಲ ಸರ್ ನಮ್ಗೆ ಇದು ಪ್ರಾಕ್ಟೀಸ್ ಆಗಿದೆ ಸರ್, ನಾವು ಇದರಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ನೆಕ್ಸ್ಟ್ ಇದರಿಂದ ಇದನ್ನು ಗುಣಿಸ್ತೀವಿ ಸರ್, ನೋ ಪ್ರಾಬ್ಲಮ್, ಮಾಡ್ಬೋದು ಆ ಥರ. ದಟ್ ಈಸ್ ಈಕ್ವಲ್ ಟು, ನಾನೀಗ ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, 6 ಮಾರ್ಕ್ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಪ್ಲಸ್ ಇಂಟು ಮೈನಸ್ 3 ಇಂಟು 3 9 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಎರಡು ಡಿಫ್ರೆಂಟ್ ಆಗಿರೋದ್ರಿಂದ ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂತ ಬರಿತೀನಿ, ಎರಡು ಡಿಫ್ರೆಂಟು. ಓಕೆ. ಪ್ಲಸ್ ಇಂಟು ಮೈನಸ್ 3 ಇಂಟು 3 9 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹಂಗೆ ಬರೆದಿದ್ದೀನಿ. ನೆಕ್ಸ್ಟ್ ಅದರಿಂದನೇ ಇದು ಗುಣಿಸ್ತಾ ಇದ್ದೀನಿ. 3 ಇಂಟು ಮೈನಸ್ 5 ಮೈನಸ್ 15 ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೇಮ್ ಟರ್ಮ್ ಇದೆ, ಸೇಮ್ ಆ್ಯಂಗಲ್ ಇದೆ ನೋಡಿ. ಸೇಮ್ ಗುಣಿಸ್ಬೇಕಾದ್ರೆ ನೋಡಿ, ಇಲ್ಲೂ ಎಕ್ಸ್ ಇರಬೇಕು, ಇಲ್ಲೂ ಎಕ್ಸ್ ಇರಬೇಕು, ಆವಾಗ ಮಾತ್ರ ಸ್ಕ್ವೇರ್ ಆಗುತ್ತೆ ಅದು. ನೆಕ್ಸ್ಟ್ ಈಗ ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿದೆ, ಅದೇ ಟರ್ಮಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ದೇನೆ. ನೆಕ್ಸ್ಟ್ ಇದರಿಂದ ಇದು ಪ್ಲಸ್ ಇಂಟು ಮೈನಸ್ 5 ಇಂಟು 3 15 ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸು ಸೈನ್ ಸ್ಕ್ವೇರ್ ಎಕ್ಸ್. ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸು ಸೈನ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 5 ಇಂಟು 5 25 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸು ಎರಡು ಡಿಫ್ರೆಂಟ್ ಇದೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ಮೈನಸ್. ಓಕೆ. ಬ್ರ್ಯಾಕೆಟ್ ಹಾಕಬೇಕು. ಬ್ರ್ಯಾಕೆಟ್ ಹಾಕ್ಲಿದ್ರೆ ಲೆಂತ್ ಪ್ರಾಬ್ಲಮ್ ರಾಂಗ್ ಆಗ್ಬಿಡುತ್ತೆ. ಈಗೇನು ಅದೇ ಪ್ರೊಸೀಜರೇ, ಇದರಿಂದ ಇದು, ಇದರಿಂದ ಇದು. ನೆಕ್ಸ್ಟ್ ಓಕೆ, ಅದೇ ಥರ ಮಾಡಬೇಕು. 3 cos x 3 ಮೈನಸ್ 9 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್, ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. 3 ಇಂಟು 5 ಪ್ಲಸ್ 15 ಕಾಸ್ ಸ್ಕ್ವೇರ್ ಎಕ್ಸ್ ನೋಡಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಬರೀತಾನೆ. 5 ಇಂಟು 3 15 ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್. ಮೈನಸ್ ಇಂಟು ಪ್ಲಸ್ ಮೈನಸ್ 5 ಇಂಟು 5 25
sin x into cos x, different. Close it. ಓಕೆ ನೋಡಿ, ಡಿವೈಡೆಡ್ ಬೈ, ಅದು ಮರಿಬಾರ್ದು ನೀವು, ಇದು ಮಾತ್ರ ಹೊರಟೋಯ್ತು. 3 cos x ಪ್ಲಸ್ 5 sin x, ಡಿನಾಮಿನೇಟ್ರು ಆ್ಯಸ್ ಯೂಶುವಲ್ ಹಂಗೆ ಇರುತ್ತೆ, ಬರೆದಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ dy ಓವರ್ ಡಿ ಎಕ್ಸ್ ಇದೆಲ್ಲ ಕ್ಲಿಯರ್ ಆಗಿದೆ ನೋಡಿ, ಎಲ್ಲೂ ಬ್ರ್ಯಾಕೆಟ್ ಇಲ್ಲ, ಇದೆಲ್ಲ ಕ್ಲಿಯರು. ಏನಾದರೂ ಸೇಮ್ ಟರ್ಮ್ ಲೈಕ್ ಟರ್ಮ್ಸ್ ಇದ್ದರೆ ಆ್ಯಡ್ ಮಾಡೋಕ್ಕೆ ಸಬ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ ನೋಡಿ. ಇಲ್ಲಿ -15 sin ಸ್ಕ್ವೇರ್ ಎಕ್ಸ್, -15 cos ಸ್ಕ್ವೇರ್ ಎಕ್ಸು, -15 sin ಸ್ಕ್ವೇರ್ ಎಕ್ಸು, -15 ಕಾಮನ್ ತೆಗಿತೀನಿ. -15 ಕಾಮನ್ ತೆಗೆದ್ರೆ sin ಸ್ಕ್ವೇರ್ ನೋಡಿ, -15 ಕಾಮನ್ ತೆಗೆದ್ರೆ cos ಸ್ಕ್ವೇರ್ ಎಕ್ಸ್ ಪ್ಲಸ್ sin ಸ್ಕ್ವೇರ್ ಎಕ್ಸ್ ಆಗುತ್ತೆ. -15 ಕಾಮನ್ ತೆಗೆದ್ರೆ cos ಸ್ಕ್ವೇರ್ ಎಕ್ಸ್ ಪ್ಲಸ್ sin ಸ್ಕ್ವೇರ್ ಎಕ್ಸ್ ಆಗುತ್ತೆ. ಅದ್ರ ವ್ಯಾಲ್ಯೂ ಎಷ್ಟಾಯಿತು? 1. ಓಕೆ, ಐಡೆಂಟಿಟಿ ಫಾರ್ಮುಲಾ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. -15 ಕಾಮನ್ ತೆಗೆದೆ cos ಸ್ಕ್ವೇರ್ ಎಕ್ಸ್ ಪ್ಲಸ್ sin ಸ್ಕ್ವೇರ್ ಎಕ್ಸ್ ಆಯಿತು. ಐಡೆಂಟಿಟಿ ಫಾರ್ಮುಲಾ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಗೋಸ್ ಟು 1. ನೆಕ್ಸ್ಟ್ -cos x sin x, -25 sin x cos x, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. sin x cos x, sin x cos x, ಮೈನಸ್ ಇರೋದ್ರಿಂದ ಆ್ಯಡ್ ಮಾಡೋಣ. -25 9 ಎಷ್ಟಾಯಿತು? 34 sin x ಇಂಟು cos x, sin x ಇಂಟು cos x, ಇವೆರಡನ್ನು ಆ್ಯಡ್ ಮಾಡಿದ್ದೇನೆ. ನೆಕ್ಸ್ಟ್ ಮೈನಸ್ ಇವೆರಡರ ಒಳಗಡೆ ನೋಡೋಣ. 15 cos ಸ್ಕ್ವೇರ್ ಎಕ್ಸು, 15 cos ಸ್ಕ್ವೇರ್ ಎಕ್ಸು, 15 ಇಂಟು cos ಸ್ಕ್ವೇರ್ ಎಕ್ಸ್ ಪ್ಲಸ್ 15 ಕಾಮನ್ ತೆಗೆದಿದ್ದೀನಿ ನೋಡಿ. 15 cos ಸ್ಕ್ವೇರ್ ಎಕ್ಸು, 15 sin ಸ್ಕ್ವೇರ್ ಎಕ್ಸು, 15 ಕಾಮನ್ ತೆಗಿತೀನಿ. cos ಸ್ಕ್ವೇರ್ ಎಕ್ಸ್ ಪ್ಲಸ್ sin ಸ್ಕ್ವೇರ್ ಎಕ್ಸ್ ಆಯಿತು, 1 ಆಯಿತು. ಐಡೆಂಟಿಟಿ ಫಾರ್ಮುಲಾ -cos x sin x, -25 sin x cos x, -34 sin x ಇಂಟು cos x, ಕರೆಕ್ಟ್. +15 cos ಸ್ಕ್ವೇರ್ ಎಕ್ಸು ಪ್ಲಸ್ 15 sin ಸ್ಕ್ವೇರ್ ಎಕ್ಸು, 15 ಕಾಮನ್ ತೆಗೆದೆ cos ಸ್ಕ್ವೇರ್ ಎಕ್ಸ್ ಪ್ಲಸ್ sin ಸ್ಕ್ವೇರ್ ಎಕ್ಸ್ 1 ಆಯಿತು, ಬರೆದಿದ್ದಾನೆ. ಇಲ್ಲಿ -9 cos x sin x, -25 sin x cos x ಅಂದ್ರೆ ಒಂದೇ, cos x ಇಂಟು sin x ಅಂದ್ರೆ ಒಂದೇ, ಎರಡೂ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡ್ತಾ ಇದ್ದೀನಿ. -34 sin x cos x ಡಿವೈಡೆಡ್ ಬೈ 3 cos x ಆ್ಯಸ್ ಯೂಶುವಲ್ ಹಂಗೆ ಬರಿತಾ ಇದ್ದೀನಿ, ಪ್ಲಸ್ 5 sin x ಹೋಲ್ ಸ್ಕ್ವಯರ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ dy ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲೊಂದು ಮೈನಸ್ ಇದೆ, ಬ್ರ್ಯಾಕೆಟ್ ರಿಮೂವ್ ಮಾಡಲೇಬೇಕು ನಾವು, ಇದು ಕ್ಲಿಯರ್ ಆಗಿರೋದು. -15 ಇಂಟು 1 -15, -34 sin x ಇಂಟು cos x ಅಂದ್ರೆ ಒಂದೇ, cos x ಇಂಟು sin x ಅಂದ್ರೆ ಒಂದೇ. ಪ್ರಾಡಕ್ಟ್ ಇದ್ದಾಗ ಮೈನಸ್ಸಿಂದ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡೋಣ. ಮೈನಸ್ ಇಂಟು ಪ್ಲಸ್, ಇದು ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್, 15 ಇಂಟು 1 15, ಮೈನಸ್ ಇಂಟು ಮೈನಸ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 34 sin x ಇಂಟು cos x ಆರ್ cos x ಇಂಟು sin x ಡಿವೈಡೆಡ್ ಬೈ ಡಿನಾಮಿನೇಟರ್ ಆ್ಯಸ್ ಯೂಶುವಲ್ 3 cos x ಪ್ಲಸ್ 5 sin x ಹೋಲ್ ಸ್ಕ್ವಯರ್. ನೆಕ್ಸ್ಟ್ ನ್ಯೂಮರೇಟ್ರಲ್ಲಿ dy ಓವರ್ ಡಿ ಎಕ್ಸ್ ಈಕ್ವಲ್ ಟು ನೋಡಿ, -15 -15 -30, -15 -15 -30, -34 sin x cos x ಪ್ಲಸ್ 34 sin x cos x, ಸೇಮ್ ಟರ್ಮು, ಮೈನಸ್ಸು ಪ್ಲಸ್ ಇದೆ, ಕ್ಯಾನ್ಸಲ್. ಯಾವ ಥರ ಇದೆ ಇದು? -x ಪ್ಲಸ್ ಎಕ್ಸ್, -x ಪ್ಲಸ್ ಎಕ್ಸ್ ಅಂದರೆ ಏನು? 0, ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರ್ 3 cos x ಪ್ಲಸ್ 5 sin x, 3 cos x ಪ್ಲಸ್ 5 sin x ಹೋಲ್ ಸ್ಕ್ವಯರ್. ದಿಸ್ ಈಸ್ ದ ಆನ್ಸರ್. ಓಕೆ, ಇದಕ್ಕೆ ನೀವೇನು a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಹಾಕಿ ಸ್ಟೆಪ್ಸನ್ನು ಇಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಫರ್ದರ್ ಏನು ಸಿಂಪ್ಲಿಫಿಕೇಷನ್ ಇರಲ್ಲ. ಓಕೆ, ದಿಸ್ ಈಸ್ ದ ಫೈನಲ್ ಆನ್ಸರ್. ಅದೇ ಥರ ನೀವು ಬೇಕಾದಷ್ಟು ಪ್ರಾಬ್ಲಮ್ಸನ್ನು ಮಾಡ್ಬೋದು. ನೀವು ಬೇಕಾದಷ್ಟು ಪ್ರಾಬ್ಲಮ್ ಎಕ್ಸಾಮ್ಗೆ ಯಾವ ಥರ ಬೇಕಾದ್ರೂ ಕೇಳಿ ಅವರು. ಈ ಥರ ಲೆಂತಿ ಪ್ರಾಬ್ಲಮ್ಸೇ ಮಾಡಿದ್ದೀರಿ ಅಂದರೆ ಇನ್ಯಾವ ಪ್ರಾಬ್ಲಮ್ಸ್ ಕೊಟ್ಟರು ಮಾಡೇ ಮಾಡ್ತೀರಿ 100%. ಓಕೆ, ಫಸ್ಟ್ PC ಸೈನ್ಸ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಓಕೆ, ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ನಿಮಗೆ ಪ್ರಾಬ್ಲಮ್ಸ್ ಅರ್ಥವಾಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.